ಶಾಂತಿ, ದಾನ, ಧರ್ಮದ ಸಂದೇಶ ಸಾರುವ ರಂಜಾನ್ ಹಬ್ಬ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ. 1 ತಿಂಗಳ ಕಠಿಣ ಉಪವಾಸಕ್ಕೆ ತೆರೆ. ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ. ಅಮೆರಿಕ ಇಸ್ರೇಲ್ ಬಾವುಟ ತುಳಿದು ಆಕ್ರೋಶ, ಸಾಕ್ಷಿಯಾದ ಅಲ್ಲಿಪುರ ಗ್ರಾಮ. ದಶಕಗಳ ಕಾಲದ ಮನೆಯಲ್ಲಿ ವೃದ್ಧ ದಂಪತಿಗಳ ವಾಸ. ಬಿರುಗಾಳಿ ಸಹಿತ ಮಳೆಗೆ ಕುಸಿದ ಸೂರು, ಬೀದಿಗೆ ಬಿದ್ದಂತಾದ ವೃದ್ಧರ ಬದುಕು. ಮುಸ್ಲಿಂ ಬಾಂಧವರಿಗೆ ಬಂಪರ್ ಗಿಫ್ಟ್. ಶಾದಿ ಮಹಲ್ ಅನುದಾನ ಘೋಷಣೆ. ಮಂಚನಹಳ್ಳಿಗೆ ಡಬಲ್ ಖುಷಿ ಕೊಟ್ಟ ಸರ್ಕಾರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ಸಮಸ್ತ ನಾಡಿನ ಎಂಎಂಟಿವಿಯ ವೀಕ್ಷಕರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಶಬ್ರಿನ್ ತಾಜ್. ಶಾಂತಿ, ದಾನ, ಧರ್ಮದ ಸಂದೇಶವನ್ನು ಸಾರುವ ರಂಜಾನ್ ಹಬ್ಬವನ್ನು ವಿಶೇಷ ಪ್ರಾರ್ಥನೆ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಮುಸ್ಲಿಮರು ಕಳೆದ 30 ದಿನಗಳು ಕೈಗೊಳ್ಳುತ್ತಿದ್ದ ಕಠಿಣ ಉಪವಾಸಕ್ಕೆ ತೆರೆ ಬಿದ್ದಂತಾಗಿದೆ. ಶಾಂತಿ, ದಾನ, ಧರ್ಮದ ಸಂದೇಶವನ್ನು ಸಾರುವ ಮುಸ್ಲಿಂ ಸಮುದಾಯದ ರಂಜಾನ್ ಹಬ್ಬವನ್ನು ಎಲ್ಲೆಡೆ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದ್ ಇ ಖುರ್ದ್ ಬಳಿ ಜಮಾಯಿಸಿದ ಮುಸ್ಲಿಂ ಬಾಂಧವರು ಅಲ್ಲಿಂದ ಸಾಮೂಹಿಕ ಜಮಾತ್ ಮೆರವಣಿಗೆಯೊಂದಿಗೆ ಹೊರಟು ಪ್ರಶಾಂತ ನಗರದಲ್ಲಿನ ಈದ್ಗಾ ಮೈದಾನದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಧರ್ಮಗುರುಗಳು ತಿಂಗಳ ಉಪವಾಸದ ಹಾಗೂ ರಂಜಾನ್ ಹಬ್ಬದ ವೈಶಿಷ್ಟ್ಯತೆ, ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು, ನೆರೆಹೊರೆಯವರಿಗೆ ಕಷ್ಟಗಳು ಬಂದಾಗ ಅವರಿಗೆ ಸಹಾಯ ಹಸ್ತ ನೀಡುವ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅಲ್ಲದೆ ಇಸ್ಲಾಂ ಧರ್ಮವು ಸಾರುವ ದಾನ ಧರ್ಮವನ್ನು, ಶಾಂತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಸಾವಿರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿ ಸಂತಸ ಪಟ್ಟರು. ولا دينا إلا قضيته. ये हमारी तालीमात नहीं है, ये हमारा मजहब नहीं है, ये हमारा कल्चर नहीं है. इस्लाम हमें ये नहीं सिखाया था. अपनी माँ के कब्रों पर जाया करो, अपने माँ के कब्रों पर जाया करो, कुछ फातिहा पानी किया करो, कुछ कुरान करीम पढ़कर इंसाने सवाब किया करो. डालते हैं, कोई शख्स आता जाता है मेरे सामने रोटी डाल देता है, रस उठा देता है. तो याद रखो, माँ की बद्दुआएं अगर लोगे अल्लाह जिंदगी में कभी कामयाब नहीं करेगा. इसलिए उसमें पीठ पहने लगता है और वो इंसान बन जाता है. माँ बाप का इंतकाल हो जाता है. ये एग्जाम मुझे याद लेकर के आ जाता. जरूर नहीं इससे खफा हो, लेकिन इतने भी खफा नहीं कि मैं अपने इस बच्चे को आपके हवाले कर दूं. जाओ आपने किया गुजार रहे हैं. या अल्लाह उस इलाके का नाम लिए बगैर दुआ करते हैं. या अल्लाह या हय्यु या क़य्यूम बिरहमतिका नस्तगीथ कर दी जाए. उसको सबसे पहले चाहिए कि वो अल्लाह तबारक व तआला का शुक्र अदा करके मदरसे का ताउन करते हो जाओ भाई. जज़ाकल्लाह जज़ाकल्लाह.
वो बाप आंखों में उदासी लिए हुए अपने घर के अंदर जाता है और वहां से डायरी को निकालता है। जब उसको खोलना शुरू करता है तो एक समय पर पहुंचता है, अपने बच्चे को बुला करके कहता है जब तू ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ಪರವಾಗಿ ಎಲ್ಲ ಜನಾಂಗಕ್ಕೆ ಈ ಹಬ್ಬದ ಶುಭಾಶಯಗಳು. ಏನು ತಿಂಗಳು ರಂಜಾನ್ ಹಬ್ಬದ ಏನು ಒಂದು ಶ್ರೇಷ್ಠ ಇದೆ, ಇದು ಏನು ಅಂದರೆ ಈಕ್ವಲ್, ಎಲ್ಲರಿಗೂ ಈಕ್ವಲ್ ಜಸ್ಟಿಸ್ಸು, ಸೋಷಿಯಲ್ ಜಸ್ಟಿಸ್ಸು, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮನೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿರುವಂಥ ಧರ್ಮ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಬಿರಿಯಾನಿ ತಿಂದುಬಿಡೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಅವರು ಕೂಡ ಅವರು ಬಟ್ಟೆ ಹೊಲಿಸ್ಕೊಂಡಿದ್ದಾರಾ ಇಲ್ವೋ, ಅಥವಾ ಅವರು ಈ ತಿಂಡಿ ತಿಂತಾ ಇದ್ದಾರೋ, ಅದಕ್ಕೆಲ್ಲ ವ್ಯವಸ್ಥೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ನೋಡ್ಕೊಳ್ಳೋ ಧರ್ಮ ನಮ್ಮ ಕುರಾನ್ ಹೇಳುತ್ತೆ. ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಿಚಾರವನ್ನು ನಮಗೆಲ್ಲ ಬೋಧನೆ ಮಾಡಿದ್ದಾರೆ. ಹಾಗೆ ಇದರಲ್ಲಿರ್ತಕ್ಕಂಥ ಬಂಗಾರ, ಎಷ್ಟು ಬಂಗಾರ ನಾವು ಇಟ್ಟಿದ್ದೇವೆ, ಆ ಬಂಗಾರದ ತೂಕ ಕೂಡ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಬರ್ತಕ್ಕಂಥ ಇಷ್ಟು ತೊಲೆಗಿಷ್ಟು ಅಂತ ತೆಗಿಬೇಕಾಗ್ತದೆ ಪ್ರತಿ ವರ್ಷ. ಆ ದುಡ್ಡು ಕೂಡ ಬಡ ಜನಕ್ಕೆ ನಾವು ಬಟ್ಟೆಗಳಾಗಲಿ ಅಥವಾ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ಒಂದು ದಾರಿ ಕುರಾನ್ ತೋರಿಸಿದೆ. ಇದರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ 30 ದಿವಸ ಏನು ಶ್ರೇಷ್ಠ, ಏನು ರಂಜಾನದ್ದು ಉಪವಾಸಗಳಿರ್ತವೆ, ಬೆಳಗ್ಗೆ 3:30 ಗಂಟೆಗೆ ಎದ್ದು ಎಲ್ಲ ಹೆಂಗಸರುಗಳು ಅವರವ್ರ ಡ್ಯೂಟಿ ಮಾಡಿದಾಗೆ ಒಂದೇನು ಡ್ಯೂಟಿ ನೇಮಿಸಿರ್ತಾರೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ, ಅದೇ ರೀತಿ ಇದು ಕೂಡ ಒಂದು ಡಿಪಾರ್ಟ್ಮೆಂಟು. ಇಲ್ಲಿ ರಂಜಾನ್ ತಿಂಗಳಲ್ಲಿ ಅವ್ರು ಎದ್ದು ಅವ್ರ ಮಕ್ಕಳಿಗೆ, ಅವ್ರ ಯಜಮಾನರಿಗೆ ಎಲ್ಲರಿಗೂ ಅವ್ರ ಮನೆಯಲ್ಲಿ ಕಿಡ್ಡಿನ ವ್ಯವಸ್ಥೆ ಮಾಡಿ ಬೆಳಗ್ಗೆ 4 ಗಂಟೆ ಒಳಗಡೆ 4:15 ಒಳಗಡೆ ತಿಂದುಬಿಡಬೇಕು. ತಿಂದ ನಂತರ ತಿರ್ಗಾ ಡೇ ಎಲ್ಲ ಸಾಯಂಕಾಲಕ್ಕೆ ಪ್ರಿಪ್ರೇಷನ್ಸ್ ಆಗಿ ಆ ತಿಂಡಿ ಮಾಡಿಸಿ ಮಸೀದಿಗಳಿಗೆ ಕೊಡಬೇಕು, ವ್ಯವಸ್ಥೆ ಮಾಡಿ ಸ್ವೀಟು ಖಾರ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಖರ್ಜೂರಗಳಂತೆ ಇವೆಲ್ಲ. ಸೊ ಈ 10 ದಿವಸ ಒಂದು ನಡೀತದೆ ಸಿಸ್ಟಮ್ಮು. ಸೆಕೆಂಡ್ ಸಿಸ್ಟಮ್ಮು ತಿರ್ಗಾ ಒಂದು 20 ದಿವಸದ ನಡೀತೆ. 30ನೇದು ಎಲ್ಲ ಬಟ್ಟೆಗಳು ಅದೆಲ್ಲ ಹಂಚೋದು, ಪ್ರತಿಯೊಂದು ವ್ಯವಸ್ಥೆ ಇದು ಮಾಡ್ಕೊಂಡು ಹೋಗಬೇಕು. ಈಕ್ವಲ್ ಜಸ್ಟಿಸ್ ನಮ್ಮಲ್ಲಿದ್ದೆ, ಎಲ್ಲರಿಗೂ ನೋಡ್ಕೋಬೇಕು. ನಮ್ಮ ಧರ್ಮ ನಾವೊಂದು ಚೆನ್ನಾಗಿರೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಮನೆ ಯಾರೇ ಇರಲಿ ನಾವು ಪಕ್ಕದಲ್ಲಿರೋರಿಗೆ ಅವ್ರಿಗೆ ನಾವು ದೋಸ್ತಿಯಾಗಿರಬೇಕು, ವಿಶ್ವಾಸವನ್ನು ಗೆಲ್ಕೋಬೇಕು ಅಂತಕ್ಕಂಥ ಈ ಹಬ್ಬವನ್ನು ಏನು ನಮ್ಮ ಸೀನಿಯರ್ ಕೌನ್ಸಿಲರ್ ರಫೀಕ್ ಸಾಹೇಬರು ಈಗಾಗಲೇ ನಮ್ಮ ಈ ಪವಿತ್ರವಾದಂಥ ರಂಜಾನ್ ಬಗ್ಗೆ ಹೇಳಿದ್ದಾರೆ. ಈಗ ಈ ಇಡೀ ದೇಶದಲ್ಲಿ ಇವತ್ತು ಈ ಪವಿತ್ರವಾದಂಥ ರಂಜಾನ್ ಹಬ್ಬವನ್ನು ಮುಸಲ್ಮಾನರು ಮತ್ತು ಹಿಂದೂ ಬ್ರದರ್ಸ್ ಜೊತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ರಂಜಾನ್ ಹಬ್ಬ 30 ದಿವಸ ಉಪವಾಸ ಇರತಕ್ಕಂಥ ಉದ್ದೇಶ ಏನೆಂದರೆ ಬಡವರ ಹಸಿವನ್ನು ಯಾವ ಥರ ಅವ್ರಿಗೆ ನೋವಾಗುತ್ತೆ ಆ ನೋವನ್ನು ಬಗೆಹರಿಸೋದಕ್ಕೋಸ್ಕರ ನಾವು ಕೂಡ ಒಂದು ತಿಂಗಳು ಉಪವಾಸ ಇದ್ದು ನಮ್ಮ ಮೊಹಮ್ಮದ್ ಪೈಗಂಬರ್ ಹೇಳಿದ ರೀತಿಯಲ್ಲಿ 1 ತಿಂಗಳು ಉಪವಾಸ ಇದ್ದು 12 ತಿಂಗಳಲ್ಲಿ ನಂತರ ನಮ್ಮ 1 ವರ್ಷದ ಆದಾಯದಲ್ಲಿ ಏನಿದೆ ಅದನ್ನು 2.5% ಬಡವರಿಗೆ, ಒಂದೇ ಧರ್ಮ ಮುಸಲ್ಮಾನರಿಗೆ ಅನ್ನೋದೇ ಅಲ್ಲ, ಇಡೀ ಧರ್ಮ ಅನ್ನೋದು ನಮ್ಮ ಕುರಾನ್ನಲ್ಲಿ ಹೇಳಿದೆ. ಜಾತಿ ಭೇದ ಅನ್ನೋದಿಲ್ಲ, ನಾವೆಲ್ಲ ಒಂದೇ. ಈ ಒಂದು ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಯಾರೇ ಧರ್ಮದವರು ಇರಲಿ ಅವ್ರಿಗೂ ಕೂಡ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಅದರಿಂದ ನಾವು ಈ ಒಂದು ಹಬ್ಬದ ದಿವಸ ಹಬ್ಬದ ಒಂದು ಯಾವುದೇ ಒಂದು ಭೇದ ಭಾವ ಇಲ್ದಿರ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಮಸ್ಜಿದಿಗೆ ಬಂದಿರ್ತಾರೆ, ಈದ್ಗಾ ಮೈದಾನಕ್ಕೆ. ನಾವು ಹಾಗೂ ನಮ್ಮ ಜೊತೆಗಾರರು ಯಾರೇ ಇರಲಿ ಬಂದಿರ್ತಾರೆ, ಮತ್ತು ನಮ್ಮ ನಾಯಕರುಗಳು ಬಂದಿರ್ತಾರೆ. ಎಲ್ಲ ಒಂದು ಇದೊಂದು ಮಾರ್ಗದರ್ಶನ ಆಗಬೇಕು ಪ್ರತಿಯೊಬ್ಬರಿಗೂ. ಎಲ್ಲ ನಮ್ಮ ಈ ರಾಜ್ಯದಲ್ಲಿ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ. ಈ ಒಂದು ಭೇದ ಭಾವ ಇಲ್ಲದೆ ಇರೋ ಥರ ನಾವು ಈ ಒಂದು ಇದನ್ನು ನಾವು ಇಡೀ ನಮ್ಮ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಇದು ಮಾಡ್ತೀನಿ. ಇದೇ ರೀತಿ ಪ್ರತಿ ರಾಜ್ಯಗಳಲ್ಲೂ ರಾಷ್ಟ್ರಗಳಲ್ಲೂ ಇದೇ ರೀತಿ ನಡ್ಕೊಂಡು ಹೋಗಬೇಕು. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ಥರ ಹೋಗಬೇಕು. ಈ ಒಂದು ಏನು ವಾರಗಳು ನಡೀತಾ ಇದೆ ಈ ವಾರಗಳೆಲ್ಲ ನಿಲ್ಲಬೇಕು ಅಂತ ಒಂದು ಮಾತನ್ನು ಹೇಳಿ ಇನ್ನು ಈದ್ಗಾ ಮೈದಾನಕ್ಕೆ ಬಿಜೆಪಿ ಮುಖಂಡ ಕೆವಿ ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಭೇಟಿ ನೀಡಿ ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಕಳೆದ 30 ವರ್ಷಗಳಿಂದ ಸತತವಾಗಿ ಈದ್ಗಾ ಮೈದಾನದಲ್ಲಿ ಬಂದು ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ದು ಎಲ್ಲರೂ ಪ್ರೀತಿ ಸೌಹಾರ್ದತೆಯ ಬದುಕು ಬಾಳುವ ಮೂಲಕ ಶಾಂತಿ ಸಂದೇಶ ಸಾರೋಣ ಎಂದರು. अपना जान देकर शहीद हुए हैं उनके लिए दुआ करिए, उनकी
जो भी मलूम है उन सबकी फैमिली के लिए दुआ करिए। आज आपका दुआ बहुत मायना रखता है। आपका दुआ ऐसा करिए कि जंग रुक जाए और पूरी दुनिया में अमन कायमत रहे। आप सबको मेरी तरफ से ईद का मुबारक बोलते हुए शुक्रगुजारता हूँ। ಇನ್ನು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳ ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಅಲ್ಲದೆ ನಾನಾ ಕಡೆಗಳಿಂದ ಆಗಮಿಸಿದ್ದ ಸಂಬಂಧಿಕರು ಮಿತ್ರರೊಂದಿಗೆ ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ಸವಿದು ಹಬ್ಬದ ಸಂಭ್ರಮವನ್ನು ಅನುಭವಿಸಿದರು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಡೆ ರಂಜಾನ್ ಹಬ್ಬವನ್ನು ಮುಸ್ಲಿಂ ಸಮುದಾಯದವರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರೆ, ಅಲ್ಲಿಪುರ ಗ್ರಾಮದಲ್ಲಿ ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವಿಭಿನ್ನವಾಗಿ ಆಚರಿಸಿದ್ದಾರೆ. मुसीबत का एहसास है, इंसान है, और इस्राइल में आज का दिन ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲ್ಲಿಪುರ ಗ್ರಾಮದಲ್ಲಿ ವಿಭಿನ್ನ ರೀತಿಯಲ್ಲಿ ರಂಜಾನ್ ಆಚರಣೆ ಮಾಡಲಾಯಿತು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಹಿನ್ನೆಲೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಅವರ ಸಾವಾಗಿದ್ದು, ಅಲ್ಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗಿತ್ತು. ಇದೀಗ ರಂಜಾನ್ ಹಬ್ಬದಂದು ಗ್ರಾಮದಲ್ಲಿ ಮುಸ್ಲಿಮರು ಅಮೆರಿಕ ಮತ್ತು ಇಸ್ರೇಲ್ ಧ್ವಜಗಳನ್ನು ಚಪ್ಪಲಿಯಿಂದ ತುಳಿದು ಕಪ್ಪು ಪಟ್ಟಿ ಧರಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವ ಘಟನೆ ನಡೆದಿದೆ. ಭಾರತದಲ್ಲಿ ಶಿಯಾ ಸಮುದಾಯ ಕಾಣಿಸಿಕೊಳ್ಳುವುದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಮಾತ್ರ. ಈ ಸಮುದಾಯದಿಂದ ರಂಜಾನ್ ಹಬ್ಬದಂದು ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವಿಶೇಷ ರೀತಿಯಲ್ಲಿ ರಂಜಾನ್ ಆಚರಣೆ ಮಾಡಿದ್ದಾರೆ. ಇದೇ ವೇಳೆ ಅಲ್ಲಿಪುರದ ಅಂಜುಮಾನ್ ಜಾಫ್ರಿಯಾ ಸಂಘದ ಅಧ್ಯಕ್ಷ ಮೀರಾ ಅಲಿ ಅಬ್ಬಾಸ್ ಮಾತನಾಡಿ, ನಾವು ಪ್ರತಿ ವರ್ಷವೂ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಅಲ್ಲಿಪುರದ ಝೈನಾಬಿಯಾ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬಂದು ಆಚರಣೆ ಮಾಡುತ್ತಿದ್ದೆವು. ಆದರೆ ಈ ಬಾರಿ ನಮ್ಮ ಧಾರ್ಮಿಕ ಗುರು ಖಮೇನಿ ಹತ್ಯೆಯಾದ್ದರಿಂದ ಅವರ ನಿಧನದ ಹಿನ್ನೆಲೆಯಲ್ಲಿ ಯಾವುದೇ ಮೆರವಣಿಗೆ ಅಥವಾ ಆಚರಣೆಗಳಿಲ್ಲದೆ ಕೇವಲ ಪ್ರಾರ್ಥನೆ ಮತ್ತು ನಮಾಜ್ಗೆ ಸೀಮಿತವಾಗಿ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಹಬ್ಬ ಈ ಈದ್ ಉಲ್ ಫಿತ್ರ್, ರಂಜಾನ್ ಹಬ್ಬ, ಈ ಜಿಲ್ ಹಜ್ಜ, ಬಕ್ರೀದ್ ಹಬ್ಬ ಯಾವ ರೀತಿ ಆಚರಿಸ್ತಿದೆ ಅಂದರೆ, ನಾವು ಅಲ್ಲಿಪುರ ಝೈನಬ್ಯಾ ದೇವಸ್ಥಾನ ಐತೆ ಮಧ್ಯ ಊರಲ್ಲಿ, ಅಲ್ಲಿಂದ ಮೆರವಣಿಗೆ ಮುಖಾಂತರ ಇಲ್ಲಿ ಕಪಿಲಸ್ಥಾನವ್ರಿಗೆ ಬರ್ತಿದ್ವಿ. ಈ ವರ್ಷ ನಾವು ನಮ್ಮ ಕಾಮೇನವ್ರದ್ದು ಧಾರ್ಮಿಕ ಗುರುಗಳಾದ ರೈಬರು ನಮ್ಮ ಕಾಮಿನಯ್ಯವ್ರದ್ದು ಹತ್ಯೆ ಆಗಿರೋದ್ರಿಂದ ನಾವು ಆ ಶೋಕದಲ್ಲಿ ಬರೀ ಸಿಂಪಲ್ಲಾಗಿ ಪ್ರಾರ್ಥನೆ ನಮಾಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಸಿಂಪಲ್ಲಾಗಿ ಹಬ್ಬ ಆಚರಿಸಿದ್ದೇವೆ. ಕುರಾನ್ ರೆಸಿಟೇಷನ್ ಮೊದಲು ನಮಾಜ್ ಮಾಡ್ತಾ ಇದ್ದೀವಿ. ನಾವು ತಿಂಗಳಿಗೆಲ್ಲ ಇದು ಕುರಾನ್ ಓದಿಸ್ತೀವಿ, ಎಲ್ಲ ಕ್ಲಾಸ್ ಇಡ್ತೀವಿ ಕುರಾನು ನಮಾಜ್ದು. ಆ ಬಹುಮಾನ ಮಾಡಬೇಕು, ಎಲ್ಲರಿಗೆ ಗಿಫ್ಟ್ ಕೊಡಬೇಕು. ಆ ನಿಟ್ಟಿನಲ್ಲೂ ಫಂಡ್ ಕಲೆಕ್ಷನ್ ಮಾಡಿ ಎಲ್ಲರಿಗೆ ಈ ಫಂಡ್ ಮುಖಾಂತರ ನಾವು ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಸೆಲೆಬ್ರೇಷನ್ ಅವ್ರದ್ದು ವಿಶೇಷ ಏನಿಲ್ಲ. ಏನಂದರೆ ಅವರು ಹತ್ಯೆ ಆಗಿರೋದ್ರಿಂದ ಇನ್ನೂ ಅವ್ರದ್ದು ಮಣ್ಣಾಗಿಲ್ಲ, ಅದರಿಂದ ನಾವು ಸಿಂಪಲ್ಲಾಗಿ ಹಬ್ಬ ಆಚರಿಸ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಮೀರ್ ಅಲಿ ಅಬ್ಬಾಸ್, ಅಧ್ಯಕ್ಷ ಸಂಘ ಅಂಜುಮನ್ ಜಾಫ್ರಿ ಅಲ್ಲಿಪುರ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಅದೊಂದು ಗ್ರಾಮದಲ್ಲಿ ವೃದ್ಧ ದಂಪತಿಗಳು ಹಲವು ದಶಕಗಳಿಂದ ಹಳೆಯ ಮನೆಯಲ್ಲಿ ಜೀವನ ನಡೆಸುತ್ತಿದ್ದರು. ಆದರೆ ಮೊನ್ನೆ ಬಿದ್ದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ವಯೋವೃದ್ಧರ ಬದುಕು ಬೀದಿ ಪಾಲಾಗಿದೆ. ಹೀಗೆ 100 ವರ್ಷ ಬಾಳಿದ ಮನೆ, ಮಳೆಯಿಂದ ಕುಸಿತಗೊಂಡ ಮನೆಯನ್ನು ಕಂಡು ಕಣ್ಣೀರಿಡ್ತಾ ಇರೋಂಥ ವೃದ್ಧ ದಂಪತಿ. ಇವರ ಹೆಸರು ವೆಂಕಟರೆಡ್ಡಿ ಲಕ್ಷ್ಮಮ್ಮ ಅಂತ, ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದವರು. ಹೌದು, ಈ ವೃದ್ಧ ದಂಪತಿಗಳಿಗೆ 4 ಜನ ಹೆಣ್ಮಕ್ಕಳಿದ್ದು ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ನಂತರ ಗುಂಡ್ಲಗುರ್ಕಿ ಗ್ರಾಮದ ತನ್ನ ತಂದೆ ಕಟ್ಟಿಸಿಕೊಟ್ಟ ಮನೆಯಲ್ಲಿ ವಾಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಸುರಿದ ಭಾರೀ ಮಳೆ ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿ ಮಾಡಿತ್ತು. ಬಿರುಗಾಳಿ ಸಹಿತ ಗಾಳಿ ಮಳೆಯಿಂದಾಗಿ ವೃದ್ಧರ ಮನೆ ಕುಸಿದು ವೃದ್ಧ ದಂಪತಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೆಂಕಟರೆಡ್ಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಮನೆಯಲ್ಲೇ ಇದ್ದ ವೇಳೆ ಈ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಂಡ್ಲಗುರ್ಕಿ. ನಿಮ್ಮ ಹೆಸರು? ವೆಂಕಟರೆಡ್ಡಿ. ಮನೆ ಹೆಂಗ್ ಬಿದ್ದೋಯ್ತು?
ಮನೆ ಮಳೆ ಬಿದ್ದು ಎಲ್ಲ ಇದಾಯ್ತು. ಯಾವಾಗ ಬಿದ್ದೋಗಿದ್ದು? ಮೊನ್ನೆ ಮಳೆ ಬಂದ. ಓಕೆ. ಈ ಪಂಚಾಯತ್ ಅಧಿಕಾರಿಗಳು ಯಾರು ಬಂದಿದ್ರಾ? ಯಾರು ಬಂದಿಲ್ಲ ಸರ್, ಯಾರಿಗೂ ಹೇಳಿದ್ವಿ. ಈಗ ಈ ಮನೆ ಬಿಟ್ಟರೆ ನಿಮ್ಗೆ ಬೇರೆ ವಾಸ ಯಾರು ಇಲ್ಲ. ಎಷ್ಟು ಜನ ಇರ್ತೀರಿ ಮನೆಯಲ್ಲಿ? ನಾವಿಬ್ರೆ. ಯಾರ್ಯಾರು? ನನ್ನ ಹೆಸರು ನಾನು. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಮ್ಮ. ಓಕೆ. ನೀವು ಇದು ಬಿಟ್ರೆ ಬೇರೆ ಮನೆ ಇಲ್ವಾ? ಇಲ್ಲ ಸರ್. ಮಕ್ಕಳೆಲ್ಲ ಮದುವೆ ಮನೇಲಿ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಸುರಿದ ಬಿರುಗಾಳಿ ಸಮೇತ ಗಾಳಿ ಮಳೆಗೆ ವೃದ್ಧರ ಮನೆ ಸಂಪೂರ್ಣ ಹಾನಿಯಾಗಿದ್ದು ವೃದ್ಧ ದಂಪತಿಗಳು ಈಗ ನಿರಾಶ್ರಿತರಾಗಿ ಬೀದಿ ಪಾಲಾಗಿದ್ದಾರೆ. ಇನ್ನು ವಯೋವೃದ್ಧರ ಪರ ನಿಲ್ಲಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದು ವೃದ್ಧರ ಕಣ್ಣೀರಿಗೆ ಕಾರಣವಾಗಿದ್ದ ಆಸರೆಗಾಗಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಬಿದ್ದೋಗೈತೆ, ಗೋಡೆಗೂ ಇದು ಮೇಲಾಟನೂ ಗೇಟ್ ತಿಂತದೆ, ನಮಗೂ ಯಾರೂ ಇಲ್ಲ. ಇರೋ ಹೆಣ್ಮಕ್ಳನ್ನ ಆಚೆ ಕೊಟ್ಬಿಟ್ಟಿದ್ದೀರಿ, ನಾವು ನಮ್ಮ ಇಬ್ಬರೇ ಇದ್ದೀರಿ. ಇನ್ನೇನಪ್ಪ ಮಾಡೋದು, ಅಷ್ಟ್ರಾಗ ಐತೆ ಇದ್ದೀವಿ ಮನೆ. ಹಾಸ್ಪಿಟ್ಲಾಗ ಇದನ್ನು ಕರ್ಕೊಂಬಂದಿದ್ರಿ. ಯಾರು ಆಸ್ಪತ್ರೆಯಲ್ಲಿ? ನಮ್ಮ ಯಜಮಾನ್ರು. ದಿವಸ ದಿನ ತಪ್ಪಿಸ್ತೀನಿ, 500 ಬೇಕಪ್ಪ ಅಯ್ಯಪ್ಪನ್ಕ. ಈಗ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕು ತಂದು ಮಾಡಬೇಕು. ಯಾರ್ಯಾರು ಇದ್ದೀರಾ ಮನೇಲಿ? ನಾವು ನಮ್ಮ ಯಜಮಾನ್ರು ಇಬ್ಬರೇ, ಹೆಣ್ಮಕ್ಳೆಲ್ಲ ಆಚೆ ಕಡೆ ಹೋಗ್ಬಿಟ್ಟವ್ರು, ಯಾರೂ ಇಲ್ಲ. ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ. ಇವಾಗಿನ ಮನೆ ಪರಿಸ್ಥಿತಿ ಆಗಿದೆ ನಿಮಗೆ? ಮನೆ ಪರಿಸ್ಥಿತಿ ದಂತಿಗಳು ಏನೋ ಇರೋ ಮಟ್ಟಿಲ್ಲ, ಗೋಡೆ ಎಲ್ಲ ಹೊರ್ಟೋಗೈತೆ. ಇದೇನಾಗ್ತದೆ, ಯಾವಾಗ ಧಿಮ್ಕೊಂತದೋ ಗೊತ್ತಿಲ್ಲ ನಮ್ಗೆ. ಎಲ್ಲ ಹೋಗೈತೆ, ಎಲ್ಲ ಮನೆನೇ ಜಜ್ಜು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಪ್ಪ. ಅಲ್ಲ, ಅಧಿಕಾರಿಗಳು ಯಾರಿಗಾದ್ರು ಹೇಳ್ಬೋದಿತ್ತಲ್ಲ? ಅಪ್ಪ ಹೇಳಿದ್ರು ಸ್ವಾಮಿ, ಬೀಳ್ತಾನೆ ಹೇಳಿದ್ರಿ ಹಿಂಗಾಗೈತೆ ಹೆಂಗೆ ಪರಿಸ್ಥಿತಿ ಅಂತ. ಇವಾಗ ಅಂತ ಇದು ಇಲ್ಲ ಮಂಡಲ್ ಒಳಗೆ ಅಂತ ಹೇಳಿದರು, ನಮ್ಮೂರು ಮಂಡಲ್ ನಂಬರ್ಗಳು. ಏನು ಹೇಳಿದ್ರು? ಇವಾಗ ಯಾವುದು ಇಲ್ಲ ಕಾನೂನು ಅಂತ ಹೇಳಿದರು. ಬಿದ್ದಿದ್ದ ದಿವಸನೇ ಇಬ್ಬರು ಕೇಳಿದ್ದೀನಿ ಮೆಂಬರ್ಗಳಿಗೆ. ಆ ಕಾನೂನು ಬರೋಷ್ಟರೊಳಗಡೆ ಇನ್ನೂ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಯಾರು ಹೊಣೆ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ನೀವು, ಈ ಥರ ಹೆಚ್ಚು ಕಡಿಮೆ ಆಗಿದೆ. ಹೇಳಿದ್ದೀನಪ್ಪ, ಬೀಳ್ದ ದಿವಸನೇ ಹೇಳಿದ್ದೆ, ಹಿಂಗಾಗ್ಬಿಟ್ಟದೆ ಗೋಡೆ, ಏನಮ್ಮ ಮಾಡೋದು ಅಂತ ಕೇಳಿದೆ ಮೆಂಬರ್ಗಳನ್ನ. ತಿರ್ಗಿ ಆ ಹುಡುಗನ ಕೇಳಿದ್ದು, ಇನ್ನೊಬ್ಬರು ಮೆಂಬರ್ನ. ಆ ಹುಡುಗನೂ ಇವಾಗ ಯಾವುದೂ ಇಲ್ಲ ಕಾನೂನು ಅಂತ ಹೇಳ್ತಾ ಬಂದರು. ನಾನು ಅಲ್ಲಿ ಸುಮ್ಮನೆ ಆಗೋದು, ನಿಂಗ್ಸು ನಾನು ಇಲ್ಲಿ ಕೊಂಡಾಡಕತ್ತದಪ್ಪ, ಸುಮ್ಮನೆ ಆಗಿಬಿಟ್ಟು. ಯಾವ ಪಂಚಾಯತಿಗೆ ಬರುತ್ತಿದ್ದು? ಇದು ಮಂಚಿನ ಬಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ. ಒಟ್ಟಾರೆ ಬಿರುಗಾಳಿ ಸಮೇತ ಗಾಳಿ ಸಹಿತ ಮಳೆಯಾಗಿ 3 ದಿನಗಳು ಕಳೆದರೂ ವೃದ್ಧರ ಬದುಕಿಗೆ ಆಸರೆಯಾಗ್ತೀವಿ ಅಂತ ಹೋದವರು ಯಾರೂ ಇಲ್ಲ. ಆದರೆ ಚಿಕ್ಕಬಳ್ಳಾಪುರದ ರಾಜಕೀಯ ಮುಖಂಡರು, ಸ್ಥಳೀಯ ಆಡಳಿತ ತಕ್ಷಣ ಸ್ಪಂದಿಸಿ ಸಂಕಷ್ಟದಲ್ಲಿರುವ ವೃದ್ಧ ದಂಪತಿಗಳಿಗೆ ನೆರವಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ.
ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು. ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಮಂಚೇನಹಳ್ಳಿ ತಾಲೂಕಿನ ಮುಸ್ಲಿಂ ಬಾಂಧವರಿಗೆ ಬಹುವರ್ಷಗಳ ಕಾಲದ ಶಾದಿ ಮಹಲ್ ಬೇಡಿಕೆಗೆ ₹1 ಕೋಟಿ ಸರ್ಕಾರ ಮಂಜೂರಾತಿ ಮಾಡಿ ರಂಜಾನ್ ಹಬ್ಬದಂದು ಮುಸ್ಲಿಂ ಬಾಂಧವರಿಗೆ ಡಬಲ್ ಖುಷಿ ಕೊಟ್ಟಿದೆ. जला के धूप में पकाया है, पकाकर रोजगारों को खिलाया है. इमदाद की है, या अल्लाह तो उनके इमदादों को कबूल फरमा. रमजान के महीने में जिन्होंने पानी का इंतजाम किया, पीने के पानी का इंतजाम किया, या ರಂಜಾನ್ ತಿಂಗಳ ಉಪವಾಸದ ಬಳಿಕ ಶವಾಲ್ ತಿಂಗಳ ಆರಂಭದ ದಿನವಾದ ಶನಿವಾರ ಮುಸ್ಲಿಮರು ಈದ್ ಉಲ್ ಫಿತ್ರ್ ಹಬ್ಬವನ್ನು ಮಂಚೇನಹಳ್ಳಿ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ಮಂಚೇನಹಳ್ಳಿಯ ಜಾಮಿಯಾ ಮತ್ತು ಅಬುಬಕರ್ ಮಸೀದಿಯಿಂದ ಮೆರವಣಿಗೆ ಮೂಲಕ ತೊಂಡೆಬಾವಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಸಾಮೂಹಿಕ ನಮಾಜ್, ಧರ್ಮಗುರುಗಳು ಈದ್ ಸಂದೇಶ ಮತ್ತು ಪ್ರವಚನ ನೀಡಿದರು. ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮತ್ತು ಅಬುಬಕರ್ ಮಸೀದಿಯ ರಂಜಾನ್ ನಿರ್ವಹಣಾ ಸಮಿತಿ ವತಿಯಿಂದ ನಮಾಜ್ಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಮಂಚೇನಹಳ್ಳಿಯ ಮುಸ್ಲಿಂ ಬಾಂಧವರು ಬಹುದಿನಗಳ ಕಾಲದಿಂದ ಬಡವರ ಶಾದಿ ಮಹಲ್ ಸರ್ಕಾರದಿಂದ ಬೇಡಿಕೆ ಇಟ್ಟಿದ್ದು, ರಂಜಾನ್ ತಿಂಗಳ ಮಾಸದಲ್ಲಿ ಮಂಚೇನಹಳ್ಳಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ತಿಂಗಳಲ್ಲೇ ಸರ್ಕಾರದಿಂದ ₹1 ಕೋಟಿ ಮಂಜೂರಾತಿ ಮಾಡಿ ಬಿಗ್ ಗಿಫ್ಟ್ ನೀಡಿದೆ. ಈ ಸಂದರ್ಭದಲ್ಲಿ ವಿವಿಧೆಡೆ ಮುಸ್ಲಿಂ ಬಾಂಧವರು ಸಿಹಿ ಹಂಚಿ ಸಂಭ್ರಮಿಸಿದರು. आज पूरे ताल्लुकों ने मिलकर आज खुशी से ये रमज़ान ईद गुजार को ही खुशी के साथ में पूरे जना को रमज़ान गुजार को भी पूरे जना को शुक्रिया अदा करते हैं और पूरे तमाम को हमारे जामिया मस्जिद अबूबकर मस्जिद कमेटी से उनको भी शुक्रिया अदा करते हैं. ಏನಿವತ್ತು ಈದ್ ಉಲ್ ಫಿತರ್ ಹಬ್ಬವನ್ನು ನಮ್ಮ ತೊಂಡಬಾವಿ ರಸ್ತೆ ಈದ್ಗಾ ಮೈದಾನದಲ್ಲಿ ಆಚರಿಸಿದ್ದೀವಿ. ಆ ದೇವರು ಎಲ್ರಿಗೂ ನಮ್ಮ ಜನರಿಗೆಲ್ಲ ಒಳ್ಳೆ ಮಳೆ ಬೆಳೆ ಬೆಳೆದು ಒಳ್ಳೆ ಆರೋಗ್ಯ ಆಯಿಸಿಕೊಳ್ಳಿ ಅಂತ ಆಶಿಸ್ತಾ ದೇವರಿಗೆ ಒಳ್ಳೆ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಈ ವೇಳೆ ಜಾಮಿಯಾ ಮತ್ತು ಅಬುಬಕರ್ ಮಸೀದಿ ರಂಜಾನ್ ನಿರ್ವಹಣಾ ಸಮಿತಿಯ ಸದಸ್ಯರುಗಳು, ಮಾಜಿ ಸಮಿತಿಯ ಸದಸ್ಯರುಗಳು ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಕೋರಿದ್ರು. ಶಾಂತಿ ಸುವ್ಯವಸ್ಥೆಗಾಗಿ ಮಂಚೇನಹಳ್ಳಿ ಎಸ್ಐ ಪುನೀತ್ ನಂಜರಾಯ್ರವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ನಾಸೀರ್ MMTV ನ್ಯೂಸ್ ಮಂಚೇನಹಳ್ಳಿ. ರಂಜಾನ್ ಹಬ್ಬದ ಪ್ರಯುಕ್ತ ಶಾಸಕ ಪ್ರದೀಪ್ ಈಶ್ವರ್ ಮುಸ್ಲಿಂ ಸಮುದಾಯಕ್ಕೆ ಬಂಪರ್ ಕೊಡುಗೆ ನೀಡಿದ್ದಾರೆ. ಶಾದಿ ಮಹಲ್ಗೆ ₹1 ಕೋಟಿ ಅನುದಾನ ಘೋಷಣೆ ಮಾಡಿ ಸಮುದಾಯದವರಿಂದ ಮೆಚ್ಚುಗೆ ಗಳಿಸಿದ್ದಾರೆ. ಅಂದ್ರೆ
ರಂಜಾನ್ ಹಬ್ಬದ ಪ್ರಯುಕ್ತ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಸುಮಾರು 500ಕ್ಕೂ ಹೆಚ್ಚು ಮಂದಿ ಮುಸ್ಲಿಂ ಸಮುದಾಯ ಕುಟುಂಬಗಳಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು. ಮುಖಂಡರೊಂದಿಗೆ ದರ್ಗಾಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ರು. ಇನ್ನು ಅರ್ಧಂಬರ್ಧ ಕಾಮಗಾರಿಯಾಗಿದ್ದ ಶಾದಿ ಮಹಲ್ಗೆ ಶಾಸಕರ ಅನುದಾನದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು 1 ಕೋಟಿ ಹಣವನ್ನ ನೀಡುವುದಾಗಿ ಘೋಷಣೆ ಮಾಡಿದ್ರು. ಈ ವೇಳೆ ಸಮುದಾಯದ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು. ಅದು ಒಂಟಿಲ್ಲ हुशार भैया मेटले क्या थोड़ा हुशार ఇంతాలు వస్తుంది ఇంతాలు ఇది పిల్లర్ లేట్ పైన రూమ్ ఇది రెడీ అయిపోయింది పెండ్లి చేసేదాన్ని లేకుండా మీ ప్లానింగ్ కంప్లీట్ అయ్యి ఓపెనింగ్ అయితే మనకు తెలుసు కాబట్టి చూసుకోవాలి పెంచుకోవాలి కదా అందాజా దీనికి ఒక ఎస్టిమేట్ ఒక 75 నువ్వే ఎస్టిమేట్ నువ్వే ఈ మోల్డింగ్ కి మన మంచి కోట్ రిలీజ్ చేస్తాము ఇలా రంజాన్ కి మంచి నేను రిలీజ్ అయ్యా ఆల్రెడీ ఇంజనీర్ ఉన్నారు కాంట్రాక్ట్ ఇచ్చిందంటే ఇది ఓవరాల్ ఇదివరకు 16 లక్షల వరకే కంప్లీట్ అయ్యింది 34 లక్షల బేస్ నింకా भाई ఇది జాగా దీని పేరులోనే వక్త్ పంచాయతీలో చేపించి తిరిగి దీని గ్రాంట్ అయింది గ్రాంట్ అయింది గ్రాంట్ చేపించే అంత బేస్ దాదా ఇప్పుడు చెప్పిండారు ఊరు వాళ్ళు నేను మీ ఊరు పిల్లోడు కంప్లీట్ చేసి 50 కంటే 75 లక్షలు నేను తెచ్చి కంప్లీట్ చేసి అయినంత దగ్గర ఓపెన్ చేస్తాను. మీ అందరికీ రిక్వెస్ట్ చేయాలి భయ రాజకీయ వద్దు మీరందరూ ఒకటిగా ఉండండి. నేను ఆల్వేస్ మైనారిటీల పరంగా నేను మాట్లాడేది మీ పరంగా ఆల్వేస్ నేను పడుకోను మనూరోళ్ళు నేను లేదంటే నాకు అందరూ కావాలి నేను నిన్న నాకు అందరూ కావాలి ఇప్పుడు మీరు ఇది ఊరికి మంచిదే 75 లక్షలు కానీ మీరు ఒకటిగా ఉండండి. ಇನ್ನು ಸೇಡ್ದಿನ್ನೆ ಬಳಿ ಸುಮಾರು 150ರಿಂದ 160 ಕುಟುಂಬಗಳು ಇಂದಿಗೂ ಸಹ ಪುಟ್ಟ ಗುಡಿಸಲು ಶೆಡ್ಗಳಲ್ಲಿ ವಾಸವಾಗಿದ್ದಾರೆ. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿನ ಜನರು ಪರದಾಡುತ್ತಿದ್ದರು. ಶಾಸಕ ಪ್ರದೀಪ್ ಈಶ್ವರ್ ಅಲ್ಲಿಗೂ ಸಹ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸ್ಥಳದಲ್ಲೇ ಕರೆ ಮಾಡಿ ಕಾನೂನುಬದ್ಧವಾಗಿ ಹಕ್ಕುಪತ್ರಗಳನ್ನು ನೀಡುವಂತೆ ವಿನಂತಿಸಿದ್ದಾರೆ. ಹಾಗೂ ಇಒ ಹಾಗೂ ಪಿಡಿಒಗೆ ಕರೆ ಮಾಡಿ ಇಲ್ಲಿನ ಜನರ ಅನುಕೂಲಕ್ಕೆ ತಕ್ಕಂತೆ ವಾರಕ್ಕೆ 4-5 ಟ್ಯಾಂಕರ್ ನೀರನ್ನು ಈ ಭಾಗದ ಜನರಿಗೆ ನೀಡಲು ಮನವಿ ಮಾಡಿದ್ದಾರೆ. ಶಾಸಕರ ಕಾರ್ಯಕ್ಕೆ ಇಲ್ಲಿನ ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದೇ ನೈಟ್ 700 ಗುಡಿಸ್ಲಾಕ್ಸಿದ್ದೆ ಸರ್ ನಾನು. ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ ಕಾಂಗ್ರೆಸ್ ಅವ್ರು ನಾನು. ಆ ಗುಡಿಸ್ಲಾಕ್ಸ್ದೆ ಆವತ್ತಿಂದ ಕಟ್ಕೊಂಡಿದ್ದೀರಿ. ಎಂಟರ್ಗೂ ಅಲ್ಲ ಯಾವಾಗೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ಕೇಳ್ಬೇಕಂದ್ರೆ ಎಷ್ಟು ಜನ ಪಿಡಿಒ ಏನ್ ಹೇಳ್ತಾರೆ ಪಿಡಿಒನು ಅವರು ಅದೇ ಮನೆ ಹೋಗಿ ಧರಣಿ ಮಾಡಿ ಇದು ತಾಲೂಕು ಆಫೀಸ್ ಹತ್ರ ಇದು ಮಾಡಿದಕ್ಕೆ ಇವಾಗ ಒಂದೊಂದು ಟ್ಯಾಂಕರ್ ವಾರಕ್ಕೊಂದು ಟ್ಯಾಂಕರ್ ನೀರು ಹೊಡ್ಕೊಡ್ತಾವ್ರು. ಕೊಟ್ಟನಲ್ಲ ಅಜ್ಜಿ ಆ ಅಜ್ಜಿ ಕೊಟ್ಟ ಮೇಲೆ ನೀರ್ ಬರ್ತಾ ಐತೆ. ಕರೆಂಟು ಇಲ್ಲ ಏನು ಇಲ್ಲ ಕಟ್ಕೊಂಡು ಎಲ್ಲ ಖಾತೆದೇನಾಗಿದೆ
ಇಲ್ಲ ಅದೆಲ್ಲ ಫೋನ್ ಮಾಡಿ ಏನಾಗಿದೆ ಅಂದ್ರೆ ಈಗ ಜಮೀನ ರಿಸರ್ವೇಶನ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಸೈಟ್ಗಳಿಗೆ ಅಂತ ಹೇಳ್ಬಿಟ್ಟು. ಈಗ ಗೌರಿಬಿದೂರು 19 ಎಕರೆ ಮಾಡಿದ್ದಾರೆ, ಗುಡಿಬಂಡೆಯಲ್ಲಿ ಮಾಡಿದ್ದಾರೆ, ಬಾಗೇಪಲ್ಲಿಯಲ್ಲಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಗುರುತರು ಸುಮಾರು 20 ವರ್ಷದಿಂದ ಹಾಕೊಂಡಿರೋದು. ಈಗ ಕತ್ಲು ನೈಟ್ ಇರೋದ್ಬೇಕು, ಇಲ್ಲಿರ್ಬೇಕು, ಸಂಸಾರಗಳಿರ್ಬೇಕು ಅಂತ ತಹಸೀಲ್ದಾರ್ ಹೇಳ್ತಾರೆ. ಹೆಂಗಿರೋದು ಕತ್ಲಲ್ಲಿ? ಆಮೇಲೆ ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮೇನ್ ನೀರ್ ಬೇಕು, ಕರೆಂಟ್ ಇಲ್ಲ. ಹಾವುಗಳು ಸುಮಾರು ಇದಾವೆ. ಹೆಂಗಿರೋದಿಲ್ಲ ಜನ, ಹೆಂಗಿರ್ತಾರೆ? ತುಂಬಾ ಹೆಣ್ಣು ಮಕ್ಕಳು ನೊಂದ್ಕೊಂಡಿದ್ದಾರೆ ಸರ್ ಇಲ್ಲಿ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ. ಹೆಣ್ಣು ಟಾಯ್ಲೆಟ್ ಇಲ್ಲ, ಹೆಣ್ಣು ಮಕ್ಕಳು ಚೊಂಬೆತ್ಕೊಂಡು ಹೋಗ್ತಾರೆ. ಏನನ್ನ ಅತ್ಯಾಚಾರಗಳು ಸ್ವಲ್ಪ ಅಧಿಕ ದೌರ್ಜನ್ಯ ಆಗಿದ್ರೆ ಯಾರು ಹೊಣೆ? ಅಲ್ಲಿ ನೈಟ್ ಎಲ್ಲ ಕೆಲವರು ಔಟರ್ಸ್ ಎಲ್ಲ ಬಂದು ಸಮಸ್ಯೆ ಮಾಡ್ತಿದ್ದಾರೆ. ಈ ನೈಟ್ ಬೀಟಲ್ಲಿ ಒಬ್ಬರು ನಾನು ಡೈಲಿ ಒಂದು ವಿಸಿಟ್ ಕಂಪಲ್ಸರಿ ನಾನು ಈಗ ಕೊಡಿಸ್ತೀನಿ, ಹೀಗೆ ಕೊಡಿಸ್ತೀನಿ. ರೆಗ್ಯುಲರ್ ಆಗಿ ಡೈಲಿ ಬಂದು ಯಾವನಾದ್ರು ಔಟರ್ ಬಂದರೆ ಓದ್ಕೊಳ್ಳೋದು. ಭಾಳ ಹೆಣ್ಮಕ್ಳೆಲ್ಲ ಇದ್ದಾರೆ, ಕುಟುಂಬಗಳಿದ್ದಾವೆ, ಅವ್ರಿಗೆ ತೊಂದರೆ ಮಾಡ್ತಿದ್ದಾರೆ. ನೀವು ಇವತ್ತಿಂದ ಮಿಸ್ ಮಾಡೋದು ಲೋಕಲ್ ಅವ್ರದ್ದು ನಂಬರ್ నీళ్లు కరెంట్ అక్కుపత్రం వస్తే రోడ్లు అది చాలా టైం తీసుకోండి. అక్కుపత్రం ఇప్పుడు ఏమైతుందంటే గవర్నమెంట్ లా అక్కుపత్రం లేనోడు రోడ్లు వేయించే కష్టమే. బట్ అది వచ్చి నెక్స్ట్ దినమే నేను మీ జట్లా ఉంటానమ్మా. ಎರಡು ಸಲ ಬಂದಿದ್ದೀನಿ ಸರ್, ಅಲ್ಲ 2 ಸಲ 3 ಸಲ ಬಂದಿದ್ದೀನಿ. ಅವ್ರು ಕೇಳಿದೆ, ಬೆಳಗ್ಗೆ ಹೇಳ್ದೆ ಅವ್ರು ಬರ್ತಾರೆ ಮಾತಾಡ್ತೀನಿ ಅಂತ ಅಂತ ತಿನ್ನಕ್ಕೆ ತಿನ್ನಿಚ್ಚೆ ಇಂಥ ಊರೊಳ್ಳಂತ ಕುಪ್ಪನೆ ಒಂದು ತಿನ್ನಲ್ಲ. ಅಂತ ಒಂದು ತೆಪ್ಪಿಚ್ಚೆ ಅಂದು ತಿನ್ನಲ್ಲ ಸರ್. ಯಾರು ಬಂದು ಇಲ್ಲಿ ಕುತ್ಕೊಂತಾರೆ ಸರ್? ನೀರು ಇಲ್ಲ ಸರ್, ಕತ್ಲಲ್ಲಿ ಹಂಗೆ ಇರ್ಬೇಕು ನಾವು. ಬನ್ನಿ ಬ್ಲಾಕ್ ಅಧ್ಯಕ್ಷರೇ, ಬನ್ನಿ ನೋಡಿ. ನೀವು ಬ್ಲಾಕ್ ಅಧ್ಯಕ್ಷರು ಸರ್, ಬೇಸಿಕ್ ಫೆಸಿಲಿಟೀಸ್ ಸಮಸ್ಯೆ ಆದಾಗ ದಯವಿಟ್ಟು ನೀವು ಫಾಲೋ ಅಪ್ ಮಾಡಿ ನನ್ನ ಗಮನಿಸಿ. ನಮ್ಮ ಧೈರ್ಯ ಉಂಡಕ್ಕ ಪ್ರದೀಪ್ ಈಶ್ವರಣ್ಣ ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಡಿಕೆ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ.
ಲಕ್ಷ್ಮೀನಾರಾಯಣ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಾಂತಿ ಸೌಹಾರ್ದತೆ ಸಂದೇಶ ಸಾರುವ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಕೋಡಿಕೊಂಡ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಂತರ ಪರಸ್ಪರ ಆಲಿಂಗಿಸಿಕೊಂಡು ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬ ಮಾನವೀಯತೆಯ ಸಂಕೇತವಾಗಿದೆ. ಶ್ರೀಮಂತ ಬಡವ ಎಂಬುದನ್ನು ಮರೆತು ಎಲ್ಲರೂ ಒಂದೇ ಎಂಬುದನ್ನು ಅರ್ಥ ಮಾಡಿಕೊಂಡು ಬದುಕು ಸಾಗಿಸುವ ಪವಿತ್ರ ಹಬ್ಬವಾಗಿದೆ. ರಂಜಾನ್ ಹಬ್ಬದೊಂದಿಗೆ ಸಮಾಜದಲ್ಲಿ ಶಾಂತಿ ನೆಲೆಸಿ ಪ್ರತಿಯೊಬ್ಬರೂ ಪರಸ್ಪರ ಬೆರೆತು ಹಬ್ಬವನ್ನು ಆಚರಿಸುವ ಜೊತೆಗೆ ಎಲ್ಲರೂ ಪ್ರೀತಿ ನೆಮ್ಮದಿಯಿಂದ ಬದುಕುವ ಚಿಂತನೆಯೊಂದಿಗೆ ಹಬ್ಬವನ್ನು ಆಚರಿಸಲಿ ಎಂದು ಹಾರೈಸಿದರು. వాళ్ళ సహాయం చేసేంత ఇదుండగా ఈ పవిత్ర రంజాన్ చెప్తుంది. ఎవరు సాగుతారు, ఎవరు పెద్ద అగర్భసి మంది ఉన్నారు, పేదలకు సహాయం చేయడం, దానం చేయడం చెప్తుంది. ఆ దానం చేస్తే మనకు అల్లా మంచి చేస్తారంటే మనంతా నమ్మకం. అలాగనే ఈ రోజు కూడా పేదల దగ్గర అనాథంతో
చేయబట్టి తప్పని మీరు మేమంతా చేయాలంట అల్లాని పడుకుంటూ మీరంతా అల్లా మంచి చేయాలంట ఈ క్షేత్రం జనాలకంతా నేను కోరుకుంటూ అట్లనే మీరేమి మీరు మేము అన్నదమ్ములరా ఈ క్షేత్రంలో ఉన్నాం. మీరేం చెప్తే అది నేను పాటించుకొని పోతాను. షాదీ మహల్ ఫ్రీ చేసి 30 కోట్ల రెసిడెన్షియల్ చేపిస్తే హాస్టల్ చేపిస్తే ఇప్పుడు షాదీ మహల్ కాంపౌండ్ లాస్ట్ టైం అంటే అది చేసి దర్గా అంటే అది చేసి ఈ పొద్దు మళ్ళీ ఈ ఈద్గా ఆపోజిట్ ఒక దగ్గర గవర్నమెంట్ చెప్పిందా అది కూడా మన ఈద్గాకే చేపించిన తహసీల్దార్ అని చెప్తున్నాను. ఎలాంటే మీరు ఏం చెప్పుకున్నా నాకు తెలుస్తా ఉంటుంది. ఆ పనులు చేస్తాను. ఖండితంగా ఈ క్షేత్రంలో మీరు మేము అన్నదమ్ముల తరబరం ఏమే కష్టము సుఖముంది మీ జతలో ఉంటానని చెప్తూ ಚಿಮುಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ರಂಜಾನ್ ತಿಂಗಳಲ್ಲಿ ಮುಸ್ಲಿಮರ ಪವಿತ್ರ ಧರ್ಮಗ್ರಂಥ ಕುರಾನ್ ಪಠಣ ಮಾಡುವುದರಿಂದ ಮನಸ್ಸಿನಲ್ಲಿ ಕಲ್ಮಶಗಳನ್ನು ದೂರವಾಗಿ ಅಲ್ಲಾಹನನ್ನು ಮನದಲ್ಲಿ ನೆನೆದು ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ನಾವೆಲ್ಲರೂ ಒಂದೇ ಎನ್ನುವ ತತ್ವದ ಅಡಿಯಲ್ಲಿ ಜೀವನ ಸಾಗಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ದುಡಿದ ಸಂಪಾದನೆಯಲ್ಲಿ ದಾನ ಧರ್ಮ ಮಾಡುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯಲಿದೆ ಎಂದರು. ಇವತ್ತು రంజాన్ అంటే 30 దినాల ఉపవాసం తీసి 30వ దినం పండించేస్తాం. ఎలా అంటే మాకు ఒక నోటు కూడా అడిగింది. ఎలా అంటే శనివారం సమానం వస్తాను శనివారం కానీ 50 రోజులు మార్చేస్తున్నాం. అలాగే క్షేత్రంలో ముస్లిం హిందువులు అంటే అన్న తమ్ముళ్ళే ఫోన్ చేస్తాము. ఎలా అంటే ఆడ కూడా మేము పోయి చెప్తాము. మా హిందూ కానీ ముస్లిం కానీ మాకు భేదభావమే లేదు. బాగేపల్లి క్షేత్రంలో 50 రోజులు కూడా సన్న ఘటన కూడా నడిచినట్టుగా నిదర్శనం లేదు. దయచేసి అందరూ కోపడితే మనం హిందూ ముస్లిం అంటే విడిచిపెట్టేసి జాతి ధర్మం విడిచిపెట్టేసి మనిషిగా ఒక మనిషి మనకి బుద్ధి ఇస్తున్నారు. ఎవరు ఏమి నువ్వు మనిషిగా పుట్టినంటే ఎన్నో జన్మలో ఒక ఇది కావాలా మనిషి జన్మానికి. అందుకే ఏదో మనుషులు ఉంటారు. ఏదైనా ఇంకా ముందు ఉండలేదు. మనకి మనిషి పుట్టిన వారికి అల్లా ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಪಿ ಮಂಜುನಾಥ್ ರೆಡ್ಡಿ, ರಿಜ್ವಾನ್ ಸಾಬ್, ಪುರಸಭೆ ಸದಸ್ಯರಾದ ಜಬೀವುಲ್ಲಾ, ಸರ್ದಾರ್ ಪಾಷಾ, ಮಹಮ್ಮದ್ ನೂರುಲ್ಲಾ, ಮುಖಂಡರಾದ ನಿಜಾಮುದ್ದೀನ್ ಬಾಬು, ಮನ್ಸೂರ್, ಮಹಮ್ಮದ್ ಅಕ್ರಮ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂ2 ನ್ಯೂಸ್, ಬಾಗೇಪಲ್ಲಿ. ರಂಜಾನ್ ತಿಂಗಳ ಉಪವಾಸದ ಬಳಿಕ ಶವ್ವಾಲ್ ತಿಂಗಳ ಆರಂಭದ ದಿನವಾದ ಶನಿವಾರ ಮುಸ್ಲಿಮರು ಈದ್ ಉಲ್ ಫಿತ್ರ್ ಹಬ್ಬವನ್ನು ಚಿಂತಾಮಣಿ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ನಗರದ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಹೊರಡಿ ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನ ಮತ್ತು ಕೋಲಾರ ರಸ್ತೆಯ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಸಾಮೂಹಿಕ ನಮಾಜ್, ಧರ್ಮಗುರುಗಳು ಈದ್ ಸಂದೇಶ ಮತ್ತು ಪ್ರವಚನ ನೀಡಿದರು. ಈದ್ ಉಲ್ ಫಿತ್ರ್ ಹಬ್ಬವು ಕುಟುಂಬ, ಸಮಾಜ, ದೇಶ ಮತ್ತು ಜಾಗತಿಕ ಮಟ್ಟದಲ್ಲಿ ಮನುಷ್ಯರ ನಡುವಿನ ಸಂಬಂಧ ವೃದ್ಧಿಗೆ ಪ್ರೇರಣೆ ನೀಡಲಿ, ಹಲಸಿದ ಸಂಬಂಧಗಳು ಮರುಜೋಡಣೆಯಾಗಲಿ, ಕೆಡುಕನ್ನು ಒಳಿತಿನ ಮೂಲಕ ಎದುರಿಸಿ ಎಂಬ ಕುರಾನ್ ಸಂದೇಶ ಹಾಗೂ ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಜಗತ್ತನ್ನು ಗೆದ್ದಿರುವ ಪ್ರವಾದಿ ಬೋಧನೆ ನಮಗೆಲ್ಲ ಮಾರ್ಗದರ್ಶಿಯಾಗಲಿ ಎಂದು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ಸೈಯದ್ ಸಾದಿಕ್ ರಜಾ ಸಂದೇಶದಲ್ಲಿ ಹೇಳಿದರು. ಈದ್ ಉಲ್ ಫಿತ್ರ್ ಶಾಂತಿ, ಸಹೋದರತೆ, ಏಕತೆ, ಪರಸ್ಪರ ಸಹಕಾರ ಹಾಗೂ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂತಹ ಮೌಲ್ಯಾಧಾರಿತ ಸಂದೇಶ ಸಾರುವ ಹಬ್ಬ ಎಂದು ತಿಳಿಸಿದರು. ಈದ್ಗಾದಲ್ಲಿ ಜಾಮಿಯಾ ಮಸೀದಿ ರಂಜಾನ್ ನಿರ್ವಹಣಾ ಸಮಿತಿ ವತಿಯಿಂದ ನಮಾಜ್ಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ವಿವಿಧೆಡೆ ಮುಸ್ಲಿಂ ಬಾಂಧವರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ರಂಜಾನ್ ಹಬ್ಬದ ಈದ್ ಉಲ್ ಫಿತರ್ ಹಬ್ಬ ಅಂತ ಕರೆಯಲಾಗುತ್ತದೆ. ಇದರ ಶುಭಾಶಯಗಳು. ಇದೇ ಹಬ್ಬ ಸಂತೋಷದಲ್ಲಿ 2 ದಿನ ಹಿಂದೆ ಹಿಂದೂಗಳ ಪವಿತ್ರ ಹಬ್ಬ ಉಗಾದಿನೂ ಬಂದೈತೆ. ಅದಕ್ಕೂ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಉಗಾದಿ ಹಬ್ಬಕ್ಕೂ ಶುಭಾಶಯಗಳು ಹೇಳ್ತಾ, ಈ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ 30 ದಿನ ನಮಗೆ ಪೊಲೀಸ್ ಇಲಾಖೆಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ.
ನಗರಸಭೆಯವರು ಸಹಕಾರ ಕೊಟ್ಟಿದ್ದಾರೆ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ. ಇದಕ್ಕೆ ಅವ್ರಿಗೆಲ್ಲ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳನ್ನು ಹೇಳ್ತಾ, ಈ 30 ದಿನ ಉಪವಾಸದಲ್ಲಿ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರು ಈ ಉಪವಾಸವನ್ನು ಆಚರಣೆ ಮಾಡಿದ್ದಾರೆ. ಈ ಸಾರಿ ರಂಜಾನ್ ಹಬ್ಬ ನಮ್ಮ ತಾಲೂಕಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡಲಾಗಿದೆ. ಇದಕ್ಕೆ ಎಲ್ಲ ನಾಗರಿಕರ ಸಹಕಾರ ಇದೆ. ನಾವೆಲ್ಲ ಹಿಂದೂ ಮುಸ್ಲಿಮ್ಸು ಬಾಯಿ ಹಂಗೆ ಪ್ರತಿಯೊಂದು ಹಬ್ಬನೂ ಪ್ರತಿಯೊಂದು ಫೆಸ್ಟಿವಲನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ನಗರದಲ್ಲಿ, ನಮ್ಮ ಚಿಂತಾಮಣಿ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ತುಂಬ ವಿಜೃಂಭಣೆಯಿಂದ ರಂಜಾನ್ ಹಬ್ಬ ಆಚರಣೆ ಮಾಡಿದ್ದೀವಿ. ನಮಸ್ಕಾರ. ಈ ವೇಳೆ ಜಾಮಿಯಾ ಮಸೀದಿ ರಂಜಾನ್ ನಿರ್ವಹಣಾ ಸಮಿತಿಯ ಸದಸ್ಯರುಗಳು, ಮಾಜಿ ಸಮಿತಿಯ ಸದಸ್ಯರುಗಳು, ತಾಲೂಕಿನ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು ಕೋರಿದ್ರು. ಶಾಂತಿ ಸುವ್ಯವಸ್ಥೆಗಾಗಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕಳೆದ ಒಂದು ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ವ್ರತಗಳನ್ನು ಆಚರಿಸಿ ನಮಾಜೆ ತರಾವೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಸಮಾಜದವರು ಸಂಪ್ರದಾಯದಂತೆ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊರವಲಯದ ಮಿಲಾದ್ ಭಾಗ್ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಸಹೋದರತ್ವ ಮತ್ತು ಶಾಂತಿಯ ಸಂದೇಶವನ್ನು ಸಾರುವ ಹಬ್ಬವನ್ನು ಖುಷಿಯಿಂದ ಆಚರಿಸಿದರು. ಹೊಸ ಬಟ್ಟೆಗಳನ್ನು ಧರಿಸಿ ಪರಸ್ಪರ ಆಲಿಂಗನ ಮಾಡಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಜಾಮಿಯಾ ಮಸೀದಿಯ ಧರ್ಮಗುರುಗಳು ಹಬ್ಬದ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶಶಿಧರ್ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೇಗೌಡ ಅವರು ಮುಸ್ಲಿಂ ಸಮಾಜದವರಿಗೆ ಸಂದೇಶದ ಮೂಲಕ ಶುಭ ಹಾರೈಸಿದರು. ಶಾಸಕ ರವಿಕುಮಾರ್ ಮತ್ತು ತಾಲೂಕು ದಂಡಾಧಿಕಾರಿ ಗಗನಸಿಂಧು ಅವರು ಮಿಲಾದ್ ಬಾಗ್ ಈದ್ಗಾ ಮೈದಾನಕ್ಕೆ ಬಂದು ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳು ತಿಳಿಸಿದರು. ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ಅವರ ಮೂಲಕ ಮುಸ್ಲಿಂ ಬಾಂಧವರಿಗೆ ಕುಡಿಯುವ ನೀರು ಮತ್ತು ಮಜ್ಜಿಗೆ ವಿತರಿಸಿದರು. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಮುಸ್ಲಿಮರು ತಮ್ಮ ತಮ್ಮ ಪೂರ್ವಜರ ಸಮಾಧಿ ಬಳಿ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಮುನ್ನ ದಾನ ಧರ್ಮ ಮಾಡುವ ಜೊತೆಗೆ ಜಕಾತ್ ಮತ್ತು ಪಿತ್ರಾಗಳನ್ನು ವಿತರಿಸಿದರು. यहाँ क्या मुराद है? रसूल कायनात मेराज की रात के सब जानते हैं। रसूल कायनात के वसाफ़े जलीला रसूल कायनात नूर में है। सुभान अल्लाह। रोना करता है। शाहिद के बहुत माने आते हैं। राइट अभी दोस्तों आज पूरी चलते हैं सी ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ದಾನ ಧರ್ಮದ ಸಂಕೇತವಾದ ರಂಜಾನ್ ಹಬ್ಬವನ್ನು ಪ್ರತಿ ವರ್ಷ ಗುಡಿಬಂಡೆಯಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾರೆ. ಹಬ್ಬದ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇದೇ ಸಮಯದಲ್ಲಿ ಹಿರಿಯರ ಸಮಾಧಿಗಳಿಗೆ ಪ್ರಾರ್ಥನೆ ಸಲ್ಲಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಶಾಂತಿಯುತವಾದ ಮೆರವಣಿಗೆ ನಡೆಸಿ ಒಬ್ಬರಲ್ಲೊಬ್ಬರು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಇನ್ನು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸವಿದ್ದು ಪ್ರತಿನಿತ್ಯ 5 ಬಾರಿ ಪ್ರಾರ್ಥನೆ ಮಾಡಿ ಬಡ ದೀನದಲಿತರಿಗೆ ದಾನ ಧರ್ಮಗಳನ್ನು ಮಾಡುವ ಮೂಲಕ ಹಬ್ಬವನ್ನು ಆಚರಿಸಿದರು. ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ. ರಂಜಾನು ಹಾಗೂ ಹಿಂದೆ ನಡೆದ ಉಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ನಾವೆಲ್ಲ ಅಣ್ಣ ತಮ್ಮದಂಗೆ ಎಲ್ಲ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳು ನಡೆಸ್ತಾ ಇದ್ವಿ. ಅದೇ ತರ ಉಗಾದಿ ನಡೀತು, ಇವಾಗ ರಂಜಾನ್ ನಡೀತಾ ಇದೆ. ರಂಜಾನ್ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ವಿ. ಮುಂದಿನ ಕಾಲದಲ್ಲಿ ಯಾವುದೇ ಘಟನೆಗಳಾದ್ರಿ ಯಾವುದು ಸೌಹಾರ್ದತೆಯಿಂದ ನಮ್ದು ನಡೀತಾ ಇರೋದು.
ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಸ್ವಲ್ಪ ಅಣ್ಣ ತಮ್ಮದಿರಂಗೆ ಬರ್ದ್ಬಿಟ್ಟು ನಮ್ಮ ರಂಜಾನ್ ಒಂದು ಉಗಾದಿ ನಡೆಸ್ತಾ ಇದೀವಿ. ಯಾವುದೇ ಕಾರಣಗಳಿಂದ ಯಾರು ತಪ್ಪು ಭಾವನೆ ಇಲ್ದಿರಾ ಎಲ್ಲರೂ ನಡೆಸ್ತಾ ಇದ್ವಿ. ಇದಕ್ಕೆ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟೆ ಎಲ್ಲರಿಗೂ. ನಮ್ಮ ಗುಡಿಬಂಡೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಸೇರಿ ದೇವರನ್ನ ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ನಮ್ಮೊಬ್ಬರಿಗೆ ಅಲ್ಲ, ಇಡೀ ನಮ್ಮ ಗುಡಿಬಂಡೆ ತಾಲೂಕು ಸರ್ವ ಜನರಿಗೆ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಇವತ್ತು ಈ ತಿಂಗಳೆಲ್ಲ 30 ದಿವಸಗಳ ಕಾಲ ನಾವು ಉಪವಾಸ ಇದ್ದು ತರಾಬಿ ನಮಾಜ್ ಕುರಾನ್ ಬೋಧನೆ ಮಾಡಿ, ಬೈಹಾಟ್ ಕುರಾನ್ ನಮ್ಮ ಮೌಲಿ ಮುಫ್ತಿ ಆಸಿಫುಲ್ಲಾ ಅವರು ಬೋಧನೆ ಮಾಡಿ, ನಮ್ಮ ಇಡೀ ನಮ್ಮ ತಿಂಗಳೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ನಿಷ್ಠೆ ಒಂದು ಸಾಮರ್ಥ್ಯದಿಂದ ಎಲ್ಲ ನಾವು ಆಚರಣೆ ಮಾಡಿದ್ದೀವಿ ರಂಜಾನು. ಪುಟಾಣಿ ಮಕ್ಕಳು ಹಬ್ಬದ ಪ್ರಯುಕ್ತ ಬಣ್ಣ ಬಣ್ಣದ ಸುಂದರ ವಸ್ತ್ರವಿನ್ಯಾಸವನ್ನು ಹೊಂದಿರುವ ಉಡುಪುಗಳನ್ನು ಧರಿಸಿ, ಹೆಣ್ಣು ಮಕ್ಕಳು ಮೆಹಂದಿ ಹಚ್ಚಿ ವಿವಿಧ ಬಣ್ಣದ ಬಳೆಗಳನ್ನು ಧರಿಸಿಕೊಂಡು ಸಂಭ್ರಮದಿಂದ ಜ್ಯೂಸ್ ಸಿಹಿ ಹಂಚಿ ಬಂಧು ಮತ್ತು ಮಿತ್ರರೊಂದಿಗೆ ರಂಜಾನ್ ಹಬ್ಬವನ್ನು ಆಚರಿಸಿದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ನಗರದ ಉಡುಮಲೋಡು ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿದರು. ರಂಜಾನ್ ಹಬ್ಬವು ಮುಸಲ್ಮಾನರ ಪವಿತ್ರ ಹಬ್ಬವಾಗಿದ್ದು 30 ದಿನಗಳ ಕಾಲ ಉಪವಾಸವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಕೊನೆಯ ದಿನ ಸಮಸ್ತ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿ ಭಾರತೀಯರಾದ ನಾವೆಲ್ಲರೂ ಶಾಂತಿಯಿಂದ ಸಹೋದರತೆಯಿಂದ ನಾವೆಲ್ಲರೂ ಒಂದಾಗಿ ಜಾತಿ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಜೀವಿಸಬೇಕೆಂಬ ಸಂದೇಶ ನೀಡುವುದಾಗಿದೆ ಎಂದರು. ಪ್ರಕಾರ ಪವಿತ್ರವಾದಂತ ಕುರಾನ್ ಮಹಮ್ಮದ್ ಪೈಗಂಬರ್ಗೆ ಪ್ರಕಾಶಮಾನವಾದಂತ ತಿಂಗಳಿದು. ಆಗ್ಲಿಂದಲೂ ಕೂಡ ಪ್ರತಿ ವರ್ಷನೂ ಕೂಡ ರಂಜಾನ್ ಹಬ್ಬವನ್ನ ಇಡೀ ಪ್ರಪಂಚದಾದ್ಯಂತ ಆಚರಿಸ್ಕೊಂಡ್ ಬರ್ತಾ ಇದೆ. ರಂಜಾನ್ ಹಬ್ಬ ಅಂತಂದ್ರೆ ಶಾಂತಿ, ಸೌಹಾರ್ದ, ಸಮಾನತೆ, ದಾನ ಮಾಡುವಂತ ದಾನ ಮಾಡೋದಕ್ಕೆ ಪ್ರೇರಣೆ ಆಗುವಂತ ಒಂದು ಹಬ್ಬ. ಈ ಒಂದು ಹಬ್ಬದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ಕೂಡ ಸೂರ್ಯೋದಯ ಆಗುವವರೆಗೂ ಕೂಡ ಯಾವುದೇ ಒಂದು ಆಹಾರವನ್ನ ನೀರನ್ನು ಕೂಡ ಸ್ವೀಕರಿಸ್ತಾರೆ. ಉಪವಾಸವಿದ್ದು ಅಲ್ಲಾಹನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ತಿಂಗಳಿದು. ಅದೇ ರೀತಿ ಹಸುವಿನಿಂದ ಉಪವಾಸದಿಂದ ಮಾಡೋದ್ರಿಂದ ಹಸುವಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಹಸು ಅಂದ್ರೆ ಏನು, ನಮ್ಮ ಬಡ ಜನರು ಏನ್ ಮಾಡ್ತಾರೆ, ಹಸು ಇಲ್ಲ ಬಡತನ ಇದ್ದಾಗ ಆಹಾರ ಇದ್ದವರು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಈ ಒಂದು ಸಂದರ್ಭದಲ್ಲಿ ದಾನವನ್ನ ಮೈಗೂಡಿಸ್ಕೊತಾರೆ. ದಾನ ಮಾಡ್ಬೇಕು ಬಡವರಿಗೆ ಅನ್ನೋದನ್ನ ಮೈಗೂಡಿಸ್ಕೊಂಡು ಅದಕ್ಕೆ ಈ ರಂಜಾನ್ ಹಬ್ಬನೂ ಕೂಡ ದಾನ ಮಾಡೋಕೆ ಪ್ರೇರಣೆಯನ್ನು ಕೊಡುತ್ತದೆ. ಇಂಥ ಪವಿತ್ರವಾದ ಒಂದು ಹಬ್ಬದ ದಿನ ನನ್ನನ್ನು ಬರಮಾಡಿಕೊಂಡಿದ್ದೀರಿ. ಎಲ್ಲರೂ ಕೂಡ ಗುರುಗಳಿಂದ ಹಿಡಿದು ಸಮಸ್ತ ಜನತೆಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಈ ಒಂದು ವರ್ಷ ಬರ್ತಾ ಇದ್ರಿ, ಈ ಒಂದು ಕಬ್ರಸ್ಥಾನ ಇರ್ಬೋದು, ಈ ಪ್ರಾರ್ಥನಾ ಸ್ಥಳ ಇರ್ಬೋದು, ವರ್ಷಕ್ಕೆ ತುಂಬಾ ಸುಂದರವಾಗಿ ಬರ್ತಾ ಇದೆ. ಈ ಸಾರಿ ಅಂತೂ ನೋಡಿದ್ರೆ ಬಹಳ ಖುಷಿ ಆಯ್ತು ನನಗೆ. ನಿಮ್ಮ ಈ ಒಂದು ಕಮಿಟಿಯ ಮುಖಂಡರು, ಮಾಜಿ ನಮ್ಮ ವಕ್ಫ್ ಬೋರ್ಡ್ ಉಪಾಧ್ಯಕ್ಷರಾದಂತ ಖಲೀಲ್ ಪಾಷಾ ಅವರು ಮತ್ತು ಅವರ ತಂಡದವರು ಬಂದು ನನ್ನನ್ನ ಮನವಿ ಮಾಡಿದ್ರು. ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಹಣ ಬೇಕಾಗ್ತದೆ, ದಯವಿಟ್ಟು ಹಣ ಬಿಡುಗಡೆ ಮಾಡಿಸಿ ನಿಮ್ಮ ವಿವೇಚನೆ ಕೊಡ್ತಲ್ಲಿ ಅಂತ. ಅದಕ್ಕೋಸ್ಕರ 30 ಲಕ್ಷ ರೂಪಾಯಿನ ಇವೆಲ್ಲ ಪ್ರಾರ್ಥನೆ ಮಾಡಿದೀವೆಲ್ಲ, ಅದಕ್ಕೆ ಜಾಗ ಚೆನ್ನಾಗಿರ್ಬೇಕು, ಕಾಂಕ್ರೀಟ್ ಮಾಡಿಸ್ಬೇಕು ಅಂತ ಹೇಳಿ ಅದಕ್ಕೆ ನಾನು ಸ್ಯಾಂಕ್ಷನ್ ಮಾಡಿಸಿಕೊಟ್ಟೆ. ಈ ಕಾರ್ಯಕ್ರಮದಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್, ಕೆಎಚ್ಪಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಗೌಡ, ಜಿಲ್ಲಾ ವಕ್ಫ್ ಲಹಾ ಸಮಿತಿಯ ಮಾಜಿ ಉಪಾಧ್ಯಕ್ಷರಾದ ಖಲೀಲ್ ಪಾಷಾ, ಮಾಜಿ ನಗರಸಭಾ ಸದಸ್ಯರು, ಅಲೈ ಸುನ್ನತುಲ್ ಜಮಾತಿನ ಮಾಜಿ ಸದಸ್ಯರು, ಮುಸ್ಲಿಂ ಮುಖಂಡರು ಮುಂತಾದವರು ಹಾಜರಿದ್ದರು. ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಗೋಪಾಲ್ ಮತ್ತು ಸಿಬ್ಬಂದಿಯಿಂದ ಬಂದೋಬಸ್ತ್ ನೀಡಲಾಗಿತ್ತು. ಸ್ಥಳೀಯ ಗಣ್ಯರು, ಧಾರ್ಮಿಕ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ಶಾಂತಿ, ದಾನ, ಧರ್ಮದ ಸಂದೇಶ ಸಾರುವ ರಂಜಾನ್ ಹಬ್ಬ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ. 1 ತಿಂಗಳ ಕಠಿಣ ಉಪವಾಸಕ್ಕೆ ತೆರೆ. ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ. ಅಮೆರಿಕ ಇಸ್ರೇಲ್ ಬಾವುಟ ತುಳಿದು ಆಕ್ರೋಶ. ಸಾಕ್ಷಿಯಾದ ಅಲ್ಲಿಪುರ ಗ್ರಾಮ. ದಶಕಗಳ ಕಾಲದ ಮನೆಯಲ್ಲಿ ವೃದ್ಧ ದಂಪತಿಗಳ ವಾಸ. ಬಿರುಗಾಳಿ ಸಹಿತ ಮಳೆಗೆ ಕುಸಿದ ಸೂರು. ಬೀದಿಗೆ ಬಿದ್ದಂತಾದ ವೃದ್ಧರ ಬದುಕು. ಮುಸ್ಲಿಂ ಬಾಂಧವರಿಗೆ ಬಂಪರ್ ಗಿಫ್ಟ್. ಶಾದಿ ಮಹಲ್ ಅನುದಾನ ಘೋಷಣೆ. ಮಂಚನಹಳ್ಳಿಗೆ ಡಬಲ್ ಖುಷಿ ಕೊಟ್ಟ ಸರ್ಕಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.